कॅन्टोन्मेंट बोर्ड महापालिकेकडे वर्ग करण्यासाठी जिल्हाधिकाऱ्यांनी समिती स्थापन केली आहे अशी माहिती आमदार आसिफ सेठ यांनी दिली। त्यांनी शनिवारी बेळगावात पत्रकारांशी संवाद साधला। ಇವತ್ತೊಂದು ಪ್ರಿಲಿಮಿನರಿ ಮೀಟಿಂಗ್ ಡಿಸಿ ಸಾಹೇಬ್ ತಗೊಂಡ್ರೆ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಫಾರ್ಮ್ ಆಗಿದೆ। ಕ್ಯಾಂಟೋನ್ಮೆಂಟ್ ಏರಿಯಾಸ್ ಯಾವ್ದು ನಾವು ತಗೋಬೇಕು, ಏನ್ ಪರಿಸ್ಥಿತಿ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ ಸ್ಟಡಿ ಮಾಡಲಿಕ್ಕೆ ಕಾರ್ಪೊರೇಷನ್ ಕಮಿಷನರ್ ಇದೆ, ಬುಡಾ ಕಮಿಷನರ್ ಇದೆ, ಕ್ಯಾಂಟೋನ್ಮೆಂಟ್ ಬೋರ್ಡ್ ಮೆಂಬರ್ ಇದ್ದಾರೆ, ನಮ್ಮ MP ಸಾಹೇಬ್ ಇದ್ದಾರೆ, ನಾನು ಇದೆ। ನಮ್ಮ ಸಿಟಿ ಸಲುವಾಗಿ ಏನ್ ಡೆವಲಪ್ಮೆಂಟ್ ಸಲುವಾಗಿ ಏನ್ ಯಾವ್ದು ಏರಿಯಾ ತಗೋಬೇಕು, ಏನ್ ಮಾಡಬೇಕು, ಏನ್ ನಾವು ಪ್ರಪೋಸಲ್ MOD ಕಳಿಸ್ಕೊಡ್ಬೇಕು, ಅದು ನಾವು ಇವತ್ತು ಮೀಟಿಂಗ್ ಮಾಡಿದ್ದೇವೆ। ಇದು ಪ್ರಿಲಿಮಿನರಿ ಇತ್ತು, ಹೆಂಗ್ ಫಾರ್ಮೇಶನ್ ಮಾಡೋದು, ಸರ್ವೆ ಹೆಂಗ್ ಮಾಡೋದು। ಟೋಟಲಿ ಈಗ ಎಷ್ಟು ಎಕರ್ ಅವ್ರದ್ದು ಭಾಳ ಕಡಿಮೆ ಕೊಡ್ತಾ ಇದ್ರು ನಮ್ಗೆ। ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಎಲ್ಲ ಬಜಾರ್ ಏರಿಯಾ ಏನಿದೆ ಮತ್ತು ನಮ್ಗೆ ಡೈರಿ ಫಾರ್ಮ್ ಇದೆ ಮತ್ತು KLE ಆಪೋಸಿಟ್ ಲ್ಯಾಂಡ್ ಇದೆ 700 ಎಕರೆ, ಮತ್ತು ನಮ್ಮ ಸಿಟಿಗೆ ಡೆವಲಪ್ಮೆಂಟ್ ಸಲುವಾಗಿ ಆಗ್ತೈತಿ। ಅದು ಎಲ್ಲ ಪ್ರಪೋಸಲ್ ಏನ್ ಮಾಡೋದು, ಈಗ ಇದು ಪ್ರಿಲಿಮಿನರಿ ಸ್ಟೇಜ್ ಇದೆ। ಈಗ ಮತ್ತೆ ಒಂದು 3-4 ದಿವಸ ಮತ್ತೊಂದು ಮೀಟಿಂಗ್ ಮಾಡ್ತೀವಿ। ಆ ನಂತರ ಇಲ್ಲ, ಬರೀ ಕಮಿಷನರ್ಸ್ ಆಫೀಷಿಯಲ್ಸ್ ಇತ್ತು ಅಷ್ಟೇ, ಬರೀ ಆಫೀಷಿಯಲ್ಸ್। कॅन्टोन्मेंट हाऊसिंग क्षेत्र महानगरपालिकेकडे सोपवण्याची प्रक्रिया अवघड असून या प्रक्रियेत समितीच्या सर्व सदस्यांना विश्वासात घेऊन पारदर्शकतेने काम पार पाडण्यास सांगितले असल्याचे ते म्हणाले। संकल्प शिंदे, KMM मराठी, बेळगाव।